ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. PGCET 2024 ಸ್ಟೂಡೆಂಟ್ಸು. ನಿನ್ನೆ ನಾನು ಸೆಕೆಂಡ್ ರೌಂಡ್ ಕುರಿತು ಒಂದು ಅಪ್ಡೇಟನ್ನು ಮಾಡಿದ್ದೆ. ಆ ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸುಮಾರು ಡೌಟ್ಸನ್ನು ಕೇಳಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಆಗ್ತಿಲ್ಲ, ನಮಗೆ ಸೆಕೆಂಡ್ ರೌಂಡ್ದು ಕಟ್ ಆಫ್ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲಿ ಯಾರೆಲ್ಲ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಒಂದಿಷ್ಟು ಡೌಟ್ಸನ್ನು ಆದರೆ ಕೇಳಿದ್ದಾರೆ. ಎಲ್ಲದರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು, ಒಂದು ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಎಲ್ಲ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತಿರ್ತೀರಾ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ ಮೊದಲಿಗೆ ನೋಡಿ, ನಿಮಗೆ 26ನೇ ತಾರೀಕೆ PGCET 2024 ಎರಡನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇತ್ತು. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮೆಲ್ಲ ಒಂದು ಡೀಟೇಲ್ಸನ್ನು ಕೊಟ್ಬಿಟ್ಟು ಹೋದಾಗ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ರಿ. ಈಗಾದರೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆಗಿದೆ, ಹೋಗಿ ಒನ್ಸ್ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿದ್ರೆ, ನಾನು ಈ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆದಾಗ ಅಲ್ಲಿ ರೀಫಂಡ್ ಡೀಟೇಲ್ಸ್ ಕೇಳ್ತಿದ್ದೆ ಅಲ್ವಾ, ನಾನು ಆ ರೀಫಂಡ್ ಡೀಟೇಲ್ಸ್ ಕೊಟ್ಟರೆ ಏನಾಗಲ್ವ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. 100% ಆಗಿ ಏನೂ ಆಗೋದಿಲ್ಲ, ಅಲ್ಲಿ ರೀಫಂಡ್ ಡೀಟೇಲ್ಸನ್ನು ಕೊಡಿ. ಓಕೆನಾ, ಸುಮ್ಮನೆ ನೀವು ಅದನ್ನು ತುಂಬ ಜನ ಸ್ಟೂಡೆಂಟ್ಸು ಕೇಳ್ತಾನೆ ಬರ್ತಿದ್ದೀರಾ ಫಸ್ಟ್ ರೌಂಡಿಂದನು ರೀಫಂಡ್ ಡೀಟೇಲ್ಸ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನೂ ಸಹ ಆಗೋದಿಲ್ಲ. ಜಸ್ಟ್ ಅದು ರೀಫಂಡ್ ಡೀಟೇಲ್ಸ್ ಏನಕ್ಕೆ ಕೇಳ್ತಾರೆ ಅಂತ ಅಂದರೆ, ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಾಗಲಿ ಅಥವಾ ಬೇರೆ ಏನೋ ಒಂದು ಪ್ರೊಸೀಜರಲ್ಲಿ ನಿಮ್ಗೆ ಅಮೌಂಟ್ ವಾಪಸ್ ಬರಬೇಕು, ರೀಫಂಡ್ ಆಗಬೇಕು ಅಂತ ಅಂದರೆ ಆಗ ಅಲ್ಲಿ ನಿಮಗೆ ರೀಫಂಡ್ ಆಗೋದಕ್ಕೆ ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ಥರದ ತೊಂದರೆ ಆದರೆ ಇಲ್ಲ. ಅಲ್ಲಿ ರೀಫಂಡ್ ಡೀಟೇಲ್ಸ್ ಕೊಡಬೇಕು ಅಂತಂದರೆ ರೀಫಂಡ್ ಡೀಟೇಲ್ಸನ್ನು ಕೊಡಿ, ಇಲ್ಲ ಅಂತಂದರೆ ಬ್ಯಾಕ್ ಟು ಹೋಮ್ ಅಂತ ಇರುತ್ತೆ, ಬ್ಯಾಕ್ ಟು ಹೋಮ್ ಕೊಟ್ಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನಾದರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕೇಳ್ತಿರುವಂತಹ ಡೌಟು, ಸೆಕೆಂಡ್ ರೌಂಡ್ದು ಕಾಲೇಜ್ ಕಟ್ ಆಫ್ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ನೋಡಿ, ನಿಮಗೆ ಸೆಕೆಂಡ್ ರೌಂಡ್ದು ಕಾಲೇಜ್ ಕಟ್ ಆಫ್ ಆದರೆ ಈಗಲೇ ಸಿಗೋದಿಲ್ಲ. ನಾನು ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಸಲ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡೋದಾದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಕಟ್ ಆಫ್ ಯಾವಾಗ ಸಿಕ್ತು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಕಾಲೇಜ್ ಕಟ್ ಆಫ್ ಸಿಕ್ತು. ಆ್ಯಂಡ್ ಹಾಗೇನು ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕಾಲೇಜ್ ಕಟ್ ಆಫ್ ಸಿಕ್ತು. ಈಗ ನಿಮಗೆ ಅದೇ ರೀತಿಯಲ್ಲಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕಾಲೇಜ್ ಕಟ್ ಆಫ್ ಸಿಗುತ್ತೆ. ಆ್ಯಂಡ್ ಹಾಗೇನು ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಒಂದು ಕಾಲೇಜ್ ಕಟ್ ಆಫ್ ಆದರೆ ಸಿಗುತ್ತೆ. ಈಗ ನೀವು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ, ಈಗ ನೀವು ಒಂದು ಕಾಲೇಜಸನ್ನು ಪ್ರಿಯಾರಿಟಿ ವೈಸ್ ಆ್ಯಡ್ ಮಾಡೋದಕ್ಕೆ, ಒಂದು ಕಾಲೇಜ್ ಕಟ್ ಆಫನ್ನು ಅನಾಲಿಸಿಸ್ ಮಾಡಬೇಕು, ಒಂದು ಪ್ರಿಫರೆನ್ಸಿಗೆ ತಗೋಬೇಕು ಅಂತ ಅಂದರೆ ನಿಮಗೆ ಫಸ್ಟ್ ರೌಂಡ್ದು ತಗೊಳ್ಳಿ. ಓಕೆನಾ, ಫಸ್ಟ್ ರೌಂಡು ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಇರುವಂತಹ ಕಟ್ ಆಫನ್ನು ನೋಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ನಿಮಗೆ ಸಿಗಿರುವಂಥ ಕಟ್ ಆಫನ್ನು ನೋಡ್ಕೊಂಡು ಎಷ್ಟು ವೇರಿಯೇಷನ್ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಆ್ಯಂಡ್ ಹಾಗೇನೇ ನೀವು ಸ್ಟೂಡೆಂಟ್ಸು ಕೇಳ್ಬೋದು, ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ ಒಂದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟು ವೇರಿಯೇಷನ್ ಇರ್ಬೋದು ಅಂತ ಹೇಳಿಬಿಟ್ಟು. ಕೆಲವೊಂದು ಸಲ 3,000 to 4,000 ಹೋಗುತ್ತೆ, ಕೆಲವೊಂದು ಸಲ 10,000 ಹೋಗುತ್ತೆ, ಕೆಲವೊಂದು ಸಲ ಕೇವಲ 1,000 ಆದರೆ ಹೋಗುತ್ತೆ. ಅದನ್ನು ಯಾರೂ ಇಷ್ಟೇ ಎಕ್ಸಾಕ್ಟಾಗಿ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವೈಲೇಬಿಲಿಟಿ ಆಫ್ ಸೀಟ್ಸನ್ನು ನೋಡಿಕೊಂಡು ಅವರು ಒಂದು ಕಾಲೇಜ್ ಕಟ್ ಆಫನ್ನು ಕೊಡ್ತಾರೆ. ಸೊ ನಿಮಗೆ ನಿಯರ್ ಬೈ ನಿಮ್ಮ ಒಂದು ರ್ಯಾಂಕಿಂಗ್ಗೆ ನಿಯರ್ ಬೈ ಇರುವಂಥದ್ದು, ಆ್ಯಂಡ್ ಹಾಗೇನು ನಿಮ್ಮ ಒಂದು ರ್ಯಾಂಕಿಂಗ್ಗೆ ಒಂದು 5,000 ನಿಯರ್ ಬೈ ಇರುವಂತಹ ಎಲ್ಲ ಕಾಲೇಜಸನ್ನು ಆ್ಯಡ್ ಮಾಡಿ. ಆಗ ನಿಮಗೆ ಕಾಲೇಜಸ್ ಆದರೆ ಸಿಗುವಂಥ ಚಾನ್ಸಸ್ಸು ಮೋರ್ ಆ್ಯಂಡ್ ಮೋರ್ ಇರುತ್ತೆ. ಸೊ ನಿಮಗೊಂದು ಕನ್ಫರ್ಮೇಷನ್ ಬಂತು, ನಿಮಗೆ ಸೆಕೆಂಡ್ ರೌಂಡ್ ಕಾಲೇಜ್ ಕಟ್ ಆಫ್ ಬಂದು ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ತುಂಬ ಸ್ಟೂಡೆಂಟ್ಸಲ್ಲಿ ಇರುವಂತಹ ಒಂದು ಡೌಟು, ನಾನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿದ್ದೀನಿ, ಫಸ್ಟ್ ರೌಂಡಲ್ಲಿ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ದೀನಿ, ನಾನು ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು. ನಾನು ನಿನ್ನೆ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಚಾಯ್ಸ್ 2 ಕೊಟ್ಟಿರೋರು ಆಗಿರ್ಬೋದು, ಚಾಯ್ಸ್ 3 ಕೊಟ್ಟಿರೋರು ಆಗಿರ್ಬೋದು, ಅಥವಾ ಕಾಲೇಜೇ ಅಲಾಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಅನ್ನೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು. ಓಕೆನಾ, ಇದೊಂದನ್ನು ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೊಂದು ರೀತಿಯ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಕೊಟ್ಟಿರೋದು. ಸೊ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆದಷ್ಟು ಬೇಗ ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಡೌಟ್ ಆದರೆ ಇರುತ್ತೆ, ನನಗೆ ಫಸ್ಟ್ ರೌಂಡಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರಲ್ವಾ, ಈಗ ನನಗೆ ಅದೇ ರೀತಿಯಲ್ಲಿ ಏನಾದರೂ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡಿದ್ಮೇಲೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರುತ್ತಾ ಅಂತ ನೀವು ಕೇಳ್ಬೋದು. ಸೆಕೆಂಡ್ ರೌಂಡಲ್ಲಿ ಅದು ಯಾವುದೂ ಇರೋದಿಲ್ಲ. ಇಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಮೊದಲಿಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ 29ನೇ ತಾರೀಕು 11 ಗಂಟೆವರೆಗೂ. ಅದಾದಮೇಲೆ ನಿಮಗೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ ಸಂಜೆ 6 ಗಂಟೆಯ ನಂತರ 29ನೇ ತಾರೀಕು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಹಾಗೆ ಒನ್ ಡೇಗೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ಹಾಗಾಗಿ ಕಾಲೇಜಸನ್ನು ಯಾರೆಲ್ಲ ಆ್ಯಡ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಈಗಲೇ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು ಕನ್ಫರ್ಮನ್ನು ಕೊಡ್ತಿದ್ದೀನಿ, ಈಗ ನೀವೆಲ್ಲ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋತೀರಾ. ಆಪ್ಷನ್ ಎಂಟ್ರಿ ಮಾಡಿದ್ದ ಆದಮೇಲೆ ಸೆಕೆಂಡ್ ರೌಂಡ್ದು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಸೀಟ್ ಅಲಾಟ್ ಆಗುತ್ತೋ ಫೈನಲ್ ಅಲಾಟ್ಮೆಂಟಲ್ಲೂ ಅದೇ ಸೀಟ್ ಆದರೆ ಅಲಾಟ್ ಆಗುತ್ತೆ. ಮತ್ತು ಯಾವುದೇ ಥರದ ಚೇಂಜಸ್ ಮಾಡ್ಕೊಳ್ಳೋದಕ್ಕಾದರೆ ಒಂದು ಅವಕಾಶವನ್ನು ಕೊಡೋದಿಲ್ಲ. ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಆ್ಯಂಡ್ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಈಗ ನೀವು ಹೇಳ್ತಿದ್ದೀರಲ್ವ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟಲ್ಲಿ ಸೀಟ್ ಅಲಾಟ್ ಆಯಿತು ಅಂತ ಅಂದರೆ ನಾವು ಕಾಲೇಜಸ್ಗೆ ಹೋಗಲೇಬೇಕು, ಇಲ್ಲಿ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇಲ್ಲ ಒಂದು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಕಾಲೇಜ್ಗೆ ಹೋಗಲೇ ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ KEA ರೂಲ್ಸ್ ಪ್ರಕಾರ ಒಂದಿಷ್ಟು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಆದರೆ ಇದ್ದಾವೆ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವುದೇ ಸ್ಟೂಡೆಂಟಿಗೆ ಸೀಟ್ ಅಲಾಟ್ ಆಗಲಿ ಹೋಗಲೇಬೇಕು, ಯಾವುದೇ ಥರದ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಇನ್ ಕೇಸ್ ಏನಾದರೂ ಸ್ಟೂಡೆಂಟ್ಸ್ ಹೋಗಿಲ್ಲ ಅಂತಂದರೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೋತೀವಿ, ಒಂದು ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿಬಿಟ್ಟು KEA ರೂಲ್ಸಲ್ಲಿ ಆದರೆ ಇರುವಂಥದ್ದು. ಅದನ್ನು ನಾನು
ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾಗುತ್ತೆ ಫರ್ದರ್ ನಾನು ಏನಾಗುತ್ತೆ ನೋಡ್ಕೋತೀನಿ ಅನ್ನೋ ಹಾಗಿದ್ರೆ ಅದು ನಿಮ್ಮ ಒಂದು ಧೈರ್ಯ ಆಗಿರುತ್ತೆ. ಓಕೆನಾ, ಇದ್ರ ಬಗ್ಗೆ ನಾನು ಏನೂ ಮಾತಾಡೋದಕ್ಕೆ ಹೋಗೋದಿಲ್ಲ, ಇರೋವಂಥ ಸತ್ಯವನ್ನು ಹೇಳ್ತಿದ್ದೀನಿ. ಸೆಕೆಂಡ್ ರೌಂಡಲ್ಲಿ ಬೇಕಿರುವಂಥ ಕಾಲೇಜಸನ್ನು ಅಷ್ಟೇ ಇಟ್ಕೊಳ್ಳಿ. ನೀವು ಕಾಲೇಜ್ಗೆ ಹೋಗೋದಕ್ಕೆ ರೆಡಿ ಇರುವಂಥ ಕಾಲೇಜಸನ್ನು ಇಟ್ಕೊಂಡು ಉಳಿದಿರುವಂಥ ಕಾಲೇಜಸನ್ನೆಲ್ಲ ತೆಗೆದುಬಿಡಿ. ಆಗ ನಿಮಗೆ ಯಾವುದೇ ಥರದ ಅಡ್ಮಿಷನ್ಗಾದರೆ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ, ನಿಮ್ಮೆಲ್ಲರ ಒಂದು ಡೌಟನ್ನು ಕ್ಲಾರಿಫೈ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಸೆಕೆಂಡ್ ರೌಂಡ್ ಕುರಿತು ಫರ್ದರ್ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗಾಗಿ ಸಪ್ರೇಟ್ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.